ಅದು ಹೇಗೆ ಶಾಂತಿ? ಸಾರಿ ಅಲ್ಲ ಮೊರೆ, ಅದು ಹೇಗೆ ನೀವು ಅಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ? ಈಗ ನಾನಂತೂ ಅವಳನ್ನ ನೇರವಾಗಿ ಭೇಟಿಯಾಗಿದ್ದೆ, ಅವಳ ಮುಖ ಭಾವನೆಗಳೆಲ್ಲ ನನಗೆ ಗೊತ್ತಾಗ್ತಾ ಇತ್ತು. ಆದರೆ ನೀವು ಬರೀ ಫೋನಲ್ಲಿ ಅವಳ ಧ್ವನಿನ ಕೇಳಿಸ್ಕೊಂಡ್ರಿ. ಹೀಗೆ ಯೋಚನೆ ಮಾಡ್ತಾಳೆ, ಅವಳು ಇರೋದೇ ಹೀಗೆ ಅಂತ ಅಷ್ಟು ಕರೆಕ್ಟಾಗಿ ಹೇಗೆ ಹೇಳ್ತೀರಾ? ನಾನ್ ಮಾತ್ರ ತಾನೇ ಹೇಳಕ್ ಸಾಧ್ಯ. ಯಾಕಂದ್ರೆ ಅವಳಿಂದ ನೋವಾಗಿರೋದು ನನಗೆ, ದುಃಖ ಆಗಿರೋದು ನನಗೆ, ಎಲ್ಲವನ್ನ ಕಳ್ಕೊಂಡಿರೋದು ನಾನು. ಇನ್ಯಾರಿಗೆ ತಾನೇ ಗೊತ್ತಿರುತ್ತೋ ಅವಳ ಬಗ್ಗೆ? ಅದಿರ್ಲಿ, ಅವಳು ಮಾತಾಡೋ ಸ್ಟೈಲಲ್ಲೇ ಗೊತ್ತಾಗ್ಲಿಲ್ವ ಚಿನ್ನು ಅವಳು ಎಂಥವಳ ಅಂತ? ಇದನ್ನ ಸುಶಾಂತ್ ಹತ್ರ ಯಾಕೆ ಹೇಳಿಲ್ಲ ಅಂತ ಕೇಳ್ದೆ. ಇದೇ ಬೇರೆ ಯಾವ್ದಾದ್ರೂ ಹೆಣ್ಮಕ್ಳಾಗಿದ್ರೆ ಒಂದು ಚಿಕ್ಕ ಭಯ ಆದ್ರೂ ಪಡ್ತಿದ್ರು. ಆದ್ರೆ ಇವಳು ಭಯ ಪಟ್ಲಾ? ಅವಳು ಭಯನೂ ಪಡ್ದೆ ಎಷ್ಟು ಈಸಿಯಾಗಿ ನಿನ್ನ ಮಾತಲ್ಲೇ ಬಗ್ಸ್ಬಿಟ್ಲು. ನೀನೇ ಒಂದ್ ನಿಮಿಷ ಏನು ಮಾತಾಡಕ್ಕಾಗಿಲ್ವಲ್ಲ? ಹಾ, ಇದೆಲ್ಲ ಯಾರ್ ಮಾಡಕ್ ಸಾಧ್ಯ ಅನ್ಕೊಂಡಿದ್ಯಾ? ತಪ್ಪು ಮಾಡ್ತಿರೋರು ಯೋಚನೆ ಮಾಡ್ತಾರೆ, ಇನ್ ಕೆಲವರು ತಪ್ಪು ಮಾಡಿ ಒದ್ದಾಡ್ತಾರೆ. ಆದ್ರೆ ಇವಳು ತಪ್ಪನ್ನೇ ಹಾಸ್ಕೊಂಡು ತಪ್ಪನ್ನೇ ಹೊತ್ಕೊಂಡಿದ್ದಾಳೆ. ಹೌದು, 100% ನಿಜ. ನಾನೇ ಕಣ್ಣಾರೆ ನೋಡಿದ್ನಲ್ಲ. ಅಯ್ಯಪ್ಪ, ಅವಳ ನಾಲ್ಗೆ ಬೇರೇನೋ ಮಾತಾಡ್ತಾ ಇರುತ್ತೆ, ಅವಳ ಕಣ್ಣು ಬೇರೇನೋ ಹೇಳ್ತಾ ಇರುತ್ತೆ, ಮೆದುಳು ಬೇರೆ ಏನೋ ಯೋಚನೆ ಮಾಡ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಡೇಂಜರ್ ಕ್ಯಾಂಡಿಡೇಟ್ ಅದು. ಅವಳು ಡೇಂಜರ್ ಆದ್ರೆ ನಾವು ಡೇಂಜರ್ ಆಗ್ಬೇಕು. ಆ ಡೇಂಜರ್ ಕೆಲಸನ ಅಲ್ಲದಲ್ಲೇ ನೆಲಸಮ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಕೇಳಿಸ್ಕೊ.